ಪಾರಿವಾಳ ಹಿಡಿಯುವ ವಿಚಾರಕ್ಕೆ ಗಲಾಟೆ. ಎರಡು ಗುಂಪುಗಳ ನಡುವೆ ಮಾರಾಮಾರಿ. ನಗರದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ. ಎಸ್ ವೀಕ್ಷಕರೇ, ಕೇವಲ ಪಾರಿವಾಳ ಹಿಡಿಯುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಭೀಕರ ಮಾರಾಮಾರಿ ನಡೆದಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದ್ದು, ಇದೀಗ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಭಾಸ್ಕರ್ ಎಂಬುವವರ ಮನೆ ಮೇಲೆ ಬಾಲಕನೊಬ್ಬ ಪಾರಿವಾಳ ಹಿಡಿಯಲು ಹೋಗಿದ್ದ. ಈ ವೇಳೆ ಕಾಲು ಜಾರಿ ಮನೆಯ ಮೇಲಿಂದ ಬಿದ್ದಿದ್ದಾನೆ. ಈ ವೇಳೆ ಮಾನವೀಯತೆ ಮೆರೆದ ಮನೆಯ ಮಾಲೀಕ ಭಾಸ್ಕರ್ ಬಾಲಕನನ್ನ ರಕ್ಷಿಸಿ ಉಪಚರಿಸುವ ವೇಳೆ ಸ್ಥಳಕ್ಕೆ ಬಂದ 5 ಜನ ಗುಂಪು ಏಕಾಏಕಿ ಭಾಸ್ಕರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಚಿಕ್ಕ ಮಕ್ಕಳು ಸರ್ ಅವರು ಸುಮಾರು 5-6 ದಿನದಿಂದ ಅವರು ಬರೋದು ಪಾರಿವಾಳಗಳು ಕಳ್ತನ ಮಾಡೋಕ್ಕೆ ಬರೋದು. ಅಲ್ಲಿ ಮೇಲೆ ಬಿಲ್ಡಿಂಗಲ್ಲಿ ಬರ್ತಾರೆ, ಮೇಲೆಯಿಂದ ದುಮ್ಕೋದು ಮಾಡ್ತಾರೆ ಅವರು. ಡೈಲಿ ಬಂದು ಇವ್ರು ಇಲ್ದಿರೋ ಟೈಮಲ್ಲಿ ಬರೋದು, ಪಾರಿವಾಳಗಳು ಎತ್ಕೊಳ್ಳೋದು, ಹೊರಟೋಗೋದು. ನಿನ್ನೆ ಇವ್ರು ಹಿಡ್ಕೊಂಡು ಕೂರಿಸ್ಕೊಂಡು ನಿಮ್ಮ ಅಪ್ಪ ಅಮ್ಮ ಯಾರು ಏನು ಎತ್ತ ಅಂತ ಕೇಳೋರೆ. ಇನ್ನೇನು ಅವ್ರಿಗೆ ಹೊಡೆದಿಲ್ಲ, ಏನೂ ಮಾಡಿಲ್ಲ. ಫಸ್ಟು ಅಂಬೇಡ್ಕರ್ ನಗರ, ಬಾಪೂಜಿ ನಗರ ಅದು ಇದು ಅಂತ ಹೇಳೋರೆ. ಅಲ್ಲಿರೋ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಕಾಲ್ ಮಾಡಿದ್ವಿ ನಾವು ಅದೇ ಏರಿಯಾ ಅಲ್ಲ ಅಂತ ಹೇಳ್ಬಿಟ್ಟು, ಮತ್ತು ಇದು ಮುಸ್ಲಿಮ್ಸ್ ಯಾವುದೋ ಏರಿಯಾ ದರ್ಗಾ ಮಹಲ ಅಂತ ಗೊತ್ತಾಯಿತು. ಅವ್ರ ಪೇರೆಂಟ್ಸ್ಗೆ ನಾವು ಕಾಲ್ ಮಾಡಿದ್ದು, ಹಿಂಗೆ ನಿಮ್ಮ ಮಕ್ಳು ಹಿಂಗೆ ಬಂದವ್ರೆ, ಇಲ್ಲ ಕೊಡಲಿಲ್ಲ ಹಿಂಗೆ ಬಂದವ್ರೆ ಅಂತ ಹೇಳಿ. ಅವರು ಏಕಾಏಕಿ ಒಂದು 4 ಜನ ಫಸ್ಟ್ ಬಂದುಬಿಟ್ಟು ನಮ್ಮವ್ರ ಹತ್ರ ನಾವೆಲ್ಲ ಯಾರು ಇಲ್ದಿರೋ ಟೈಮಲ್ಲಿ ಬಂದವ್ರೆ. ಬಂದುಬಿಟ್ಟು ಏನು ಮಾಡೋರು, ಏಕಾಏಕಿ ಮಾತಾಡ್ತಾ ಏಟಾಗ್ಬಿಟ್ಟವ್ರು. ಇವ್ರು ಯಾಕೆ ಹೊಡಿತಾ ಇದ್ದೀರಾ ಅಂತ ಕ್ವಶನ್ ಮಾಡಿದಾಗ, ಅದೇ ಟೈಮಲ್ಲಿ ಯಾರೋ ಇನ್ನೂ ಒಂದು 10 ಜನ ಲೇಡೀಸು ಅವ್ರ ಕಾನ್ಷಿಯನ್ಸಲ್ಲೇ ಇಲ್ಲ. ಅವರು ಬಂದು ಬಟ್ಟೆಗಳೆಲ್ಲ ಒಂಥರ ಅಸಭ್ಯವಾಗಿ ಮೇಲಕ್ಕೆ ಬಂದು, ನಾವು ಮುಟ್ಟಕ್ಕಾಗಲ್ಲ ಬಾಯ್ಸು, ಅಸಭ್ಯವಾಗಿ ಬಂದು ಮಾಡಿಕೊಂಡು ಹುಡುಗಿರು ಮುಂದಕ್ಕೆ ಬರೋದು. ಅದೇ ಟೈಮಲ್ಲಿ ಇನ್ನೊಂದು 10 ಜನ ಹುಡುಗರು ಬಂದರು. ಅವರೆಲ್ಲ ಫುಲ್ ಡ್ರಿಂಕ್ಸ್ ಮಾಡೋರೆ, ಫುಲ್ಲು ಗಾಂಜಾ ಅದು ಇದು ಏನೋ ಅವ್ರ ಪರ್ಸನಲ್ ಇದ್ರಲ್ಲಿ ಇದ್ದಾರೆ ಅವರು. ಏಕಾಏಕಿ ಬಂದು ಇವ್ರು ನೋಡಿದ ತಕ್ಷಣ ಇವ್ರ ಸ್ವಂತ ಅಣ್ಣನ ಪಕ್ಕದಲ್ಲಿ ಅಂಗಡಿ ಇರೋದು. ನಿಮ್ಮ ಅಣ್ಣ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿ ಅವ್ರ ಮೇಲೇನು ಹಲ್ಲೆ ಮಾಡಿರೋದು. ಹಲ್ಲೆ ಮಾಡಿ ಇದು ನೋಡಿ ಇದ್ರ ಹತ್ರ ಎಲ್ಲ ಓಪನ್ ಮಾಡೋರೆ. ಇದು ಮೂಗ ಹತ್ರ ಇಲ್ಲೆಲ್ಲ ನಿನ್ನೆ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ವಿ. ಕ್ವಶನ್ ಮಾಡಿದಾಗ ಬಂದು ಹಲ್ಲೆ ಮಾಡೋರು. ಎಲ್ಲ ಮುಸ್ಲಿಮ್ಸ್ ಅವರೇ ಬಂದು ಹಿಂಗೆ ನಮ್ಮ ಇವ್ರ ಮೇಲೆ ಜಸ್ಟ್ ಕ್ವಶನ್ ಮಾಡಿದ್ದಷ್ಟೇ, ಏನಕ್ಕೆ ಹೊಡಿತಾ ಇರೋ ಅನ್ನೋದಕ್ಕೆ ಬಂದು ಎಲ್ಲ ಅವ್ರ ಕಾನ್ಷಿಯನ್ಸೇ ಇಲ್ಲ. ಇಲ್ಲಿರೋ ಸುತ್ತಮುತ್ತ ಇರೋ ಮನೆಗಳವರೆಲ್ಲ ಫ್ಯಾಮಿಲೀಸ್ ಎಲ್ಲ ಬಂದು ಬಿಡಿಸೋರೆ. ಬಂದು ಬಿಡಿಸಿದ್ರು ಅವರು ಯಾರ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಇನ್ನು ಜಿಲ್ಲಾಸ್ಪತ್ರೆಯ ಮುಂಭಾಗದಲ್ಲಿಯೇ ಈ ಎರಡು ಗುಂಪುಗಳು ಪರಸ್ಪರ ಹೊಡೆದಾಡಿಕೊಂಡಿರುವುದರಿಂದ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ರು. ಇನ್ನು ಗಾಯಾಳುಗಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಿಂದೆ ಮುಂದೆ ಹೊಡೆದಿರೋದು, ತಡಿಯೋಕೆ ಬಂದಿರೋ ಅವ್ರಿಗೂ ಬಿದ್ದಿದೆ ನೋಡಿ. ಒಳ್ಳೆ ಏಟುಗಳು ಜೋರಾಗಿ ಹೊಡೆದಿದ್ದಾರೆ. ಮೂಗಿಗೆ ಬೇಕಂತ ಮಾಡಿರೋದು. ಬೇಕು ಅಂತ ಮಾಡಿರೋದು. ಕಾರಣ ಏನು, ಅವ್ರು ದುಂಬಿ ಹಬ್ಬಿಸ್ಬಿಟ್ಟು ಬೇಕಾದರೆ ಎಲ್ಲ ಥರದ್ದು ಮಾಡ್ತಾರೆ. ಇನ್ನು ಈ ಘಟನೆ ಸಂಬಂಧಿಸಿದಂತೆ ಭಾಸ್ಕರ್ ಕುಟುಂಬದವರು ನೀಡಿದ ದೂರಿನ ಮೇರೆಗೆ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, 5 ವ್ಯಕ್ತಿಗಳ ವಿರುದ್ಧ ಹಲ್ಲೆ ಮತ್ತು ಗಲಭೆ ಸೃಷ್ಟಿಸಿದ ಆರೋಪದಡಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.